ಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ 19ನೇ ಅಧ್ಯಾಯ, ಅದರಲ್ಲಿ ಇವತ್ತು 8ನೇ ಶ್ಲೋಕ. ಊಹುಃ ಸರ್ವರಸಾನ್ನದ್ಯಃ ಕ್ಷೀರದಧ್ಯನ್ನಗೋರಸಾನ್ ತರವೋ ಭೂರಿವರ್ಷ್ಮಾಣಃ ಪ್ರಾಸೂಯಂತ ಮಧೂನ್ಯುತ. ಪೃಥು ಮಹಾರಾಜ ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿಗೆ ಬೇಕಾದಷ್ಟು ಜನ ಬಂದು ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಿಂದೆ ಭೂದೇವಿಯೇ ಸ್ವತಃ ಬೇಕಾದ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಆ ಪೃಥು ಮಹಾರಾಜನಿಗೆ ಒದಗಿಸಿ ಕೊಡ್ತಾ ಇದ್ಲು ಅಂತ ಹೇಳಿದರು. ಅದಲ್ಲದೆ ಬೇರೆ ಬೇರೆಯವರೆಲ್ಲರೂ ಕೂಡ ಅವರವರ ಯಥಾಶಕ್ತಿ ಆ ವಸ್ತು ಸಾಮಗ್ರಿಗಳನ್ನೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನದ್ಯಃ ಸರ್ವರಸಾನ್. ಎಂಥದ್ದು? ಕ್ಷೀರದಧ್ಯನ್ನ ಗೋರಸಾನ್. ನದಿಗಳು ಮೂರ್ತಿಮತ್ತಾಗಿ ತಾವಾಗಿಯೇ ಬಂದು ದ್ರಾಕ್ಷೆ ಮುಂತಾದಂತಹ ಸರ್ವ ಫಲ ರಸಗಳನ್ನು, ಹಾಲು, ಮೊಸರು, ಪಾಯಸ, ತುಪ್ಪ ಮೊದಲಾದವುಗಳನ್ನೆಲ್ಲ ತಗೊಂಡು ಬಂದು ಕೊಟ್ರಂತೆ. ನದ್ಯ ಅಂತ. ನದಿಗಳು ಅಂತಂದ್ರೆ ನದ್ಯಭಿಮಾನಿ ದೇವತೆಗಳು ಅಂತ ಇಟ್ಟುಕೊಳ್ಬೇಕು. ನದಿಗಳು ಮೂರ್ತಿಮತ್ತಾಗಿ ಬಂದು ತಾವೇ ಕೊಟ್ಟಿದ್ದಾವೆ ಅಂದ್ರೆ ನದ್ಯಭಿಮಾನಿ ದೇವತೆಗಳು ಬಂದು ಆ ಎಲ್ಲ ರಸಗಳನ್ನ, ಕ್ಷೀರ ದಧ್ಯನ್ನ ಗೋರಸಾನ್ ಅಂತ, ಹಾಲು, ಮೊಸರು, ಪಾಯಸ, ತುಪ್ಪ, ಇದೆಲ್ಲ ಇವುಗಳನ್ನೆಲ್ಲ
ತಂದುಕೊಟ್ಟಿದ್ದಾರೆ. ಇನ್ನು ತರವಹ ಭೂರಿವರ್ಷ್ಮಾಣ ತರವಹ ಅಂದ್ರೆ ಮಹಾ ದೊಡ್ಡ ದೊಡ್ಡ ಮರಗಳು, ದೊಡ್ಡ ದೊಡ್ಡ ವೃಕ್ಷಗಳು ಅಮೃತವನ್ನ ಸುರಿಸಿದುವಂತೆ. ಮಧೂನಿ ಪ್ರಾಸೂಯಂತ ಹಾಗೆ ಫಲ ಪುಷ್ಪ ಮೊದಲಾದವುಗಳನ್ನೆಲ್ಲ ಕೊಟ್ಟಿದ್ದಾವೆ ವೃಕ್ಷಗಳು. ದೊಡ್ಡ ದೊಡ್ಡ ವೃಕ್ಷಗಳೆಲ್ಲ ಫಲಪುಷ್ಪಗಳನ್ನು ಕೊಟ್ಟಿದ್ದಾವೆ, ಹಾಗೆ ಅಮೃತವನ್ನು ಕೂಡ ಸುರಿಸಿದ್ದಾವೆ. ಊಹುಃ ಸರ್ವರಸಾನ್ ನದ್ಯಃ ಕ್ಷೀರದಧ್ಯನ್ನಗೋರಸಾನ್ ತರವೋ ಭೂರಿವರ್ಷ್ಮಾಣಃ ಪ್ರಾಸೂಯಂತ ಮಧೂನ್ಯುತ. ಸಿಂಧವೋ ರತ್ನನಿಕರಾನ್ ಗಿರಯೋನ್ನಂ ಚತುರ್ವಿಧಂ ಉಪಾಯನಾನ್ಯುಪಾಜಹ್ರುಃ ಸರ್ವೇ ಲೋಕಾಃ ಸಪಾಲಕಾಃ. ಸಿಂಧವಃ ಅಂದ್ರೆ ಸಮುದ್ರಗಳು. ಸಮುದ್ರಗಳು ರತ್ನಗಳ ರಾಶಿಯನ್ನ ತಂದುಕೊಟ್ಟಿದ್ದಾವೆ. ಪರ್ವತಗಳು ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಅಂತನ್ನೋ 4 ವಿಧವಾದ ಅನ್ನಗಳನ್ನು ತಂದುಕೊಟ್ಟುವಂತೆ. ಚತುರ್ವಿಧಂ ಅನ್ನಂ. ಪರ್ವತಗಳೆಲ್ಲ 4 ವಿಧವಾದ ಅನ್ನಗಳನ್ನು ತಂದುಕೊಟ್ಟಿದ್ದಾವೆ. ಅನ್ನದಲ್ಲಿ 4 ವಿಧ: ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಅಂತ. ಆ ಎಲ್ಲ ವಿಧವಾದ ಅನ್ನಗಳನ್ನ ಪರ್ವತಗಳು ತಂದುಕೊಟ್ಟಿದ್ದಾವೆ. ಲೋಕಗಳು ಮತ್ತು ಲೋಕಪಾಲಕರು ಎಲ್ಲರೂ ಕೂಡ ಕಾಣಿಕೆಗಳನ್ನು ತಂದುಕೊಟ್ಟಿದ್ದಾರೆ. ಸರ್ವೇ ಉಪಾಜಹ್ರುಃ ಉಪಾಯನಾನಿ. ಸಿಂಧವೋ ರತ್ನನಿಕರಾನ್ ಗಿರಯೋನ್ನಂ ಚತುರ್ವಿಧಂ ಉಪಾಯನಾನ್ಯುಪಾಜಹ್ರುಃ ಸರ್ವೇ ಲೋಕಾಃ ಸಪಾಲಕಾಃ. ಇತಿ ಚ ಅಧೋಕ್ಷಜೇಶಸ್ಯ ಪೃಥೋರ್ಯಜ್ಞಮಹೋದಯಂ ಅಸೂಯನ್ ಭಗವಾನಿಂದ್ರಃ ಪ್ರತಿಘಾತಮಚೀಕರತ್. ಈ ರೀತಿ ಪೃಥು ಮಹಾರಾಜ ಬಹಳ ವೈಭವದಿಂದ ಅಧೋಕ್ಷಜನನ್ನೇ ಮುಖ್ಯವಾಗಿ ಆರಾಧನೆ ಮಾಡ್ತಾ ಇದ್ದ. ಎಲ್ಲ ಕರ್ಮಗಳಿಂದಲೂ ಕೂಡ ಸರ್ವೋತ್ತಮನಾದ ಅಧೋಕ್ಷಜನಾದ ಆ ಭಗವಂತನನ್ನೇ ಆರಾಧನೆ ಮಾಡ್ತಾ ಇದ್ದ ಪೃಥು ಮಹಾರಾಜ. ಬಹಳ ವೈಭವದಿಂದ ಯಜ್ಞ ನಡೀತಾ ಇದೆ. ಇದನ್ನ ಕಂಡು ಭಗವಾನ್ ಇಂದ್ರ ಅವನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅಸೂಯನ್ ಅಂತಾರೆ. ಈ ವೈಭವವನ್ನ ಸಹಿಸಲಿಕ್ಕಾಗದೆ ಇಂದ್ರ ಅವನು ವಿಘ್ನವನ್ನ ಉಂಟು ಮಾಡಿದ. ಪ್ರತಿಘಾತಂ ಅಚೀಕರತ್. ಈ ಪೃಥು ಮಹಾರಾಜ ಮಾಡುವ ಯಜ್ಞದ ವೈಭವವನ್ನು ನೋಡಿ ಸಹಿಸ್ಲಿಕ್ಕಾಗದೆ ಇಂದ್ರದೇವರು ಇದಕ್ಕೆ ವಿಘ್ನವನ್ನ ತಂದು ಕೊಡ್ತಾ ಇದ್ದಾರೆ. ಇತಿ ಚಾಧೋಕ್ಷಜೇಶಸ್ಯ ಪೃಥೋರ್ಯಜ್ಞಮಹೋದಯಂ ಅಸೂಯನ್ ಭಗವಾನ್ ಇಂದ್ರಃ ಪ್ರತಿಘಾತಮಚೀಕರತ್. ಚರಮೇಣಾಶ್ವಮೇಧೇನ ಯಜಮಾನೇ ಯಜುಷ್ಪತಿಂ ವೈನ್ಯೇ ಯಜ್ಞಪಶುಂ ಸ್ಪರ್ಧನ್ ಅಪೋವಾಹತಿರೋಹಿತಃ. ಹೀಗೆ ಪೃಥು ಮಹಾರಾಜನ ಯಜ್ಞ ಕೊನೆ ಹಂತಕ್ಕೆ ಬಂದಿದೆ. ಇನ್ನೇನು 1 ಅಶ್ವಮೇಧ ಯಾಗ ಆಯ್ತು ಅಂತಂದ್ರೆ 100 ಅಶ್ವಮೇಧ ಯಾಗಗಳು ಮುಗಿದು ಹೋಗ್ತಿತ್ತು. ಆ ಸಂದರ್ಭದಲ್ಲಿ 99 ಅಶ್ವಮೇಧ ಯಾಗಗಳು ಆಗಿದೆ. ಕೊನೆ ಅಶ್ವಮೇಧ ಯಾಗದಿಂದ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಇಂದ್ರ ಸ್ಪರ್ಧೆಯಿಂದ ಅದೃಶ್ಯನಾಗಿ ಬಂದು ಆ ಯಜ್ಞೀಯ ಅಶ್ವವನ್ನ, ಯಾಗೀಯ ಅಶ್ವ ಏನಿದೆ ಆ ಅಶ್ವವನ್ನ ಅಪಹಾರ ಮಾಡಿಬಿಟ್ಟ. ಅವನು ಅದೃಶ್ಯನಾಗೇ ಬಂದು ಅಪಹಾರ ಮಾಡಿದ್ದಾನೆ. ತಿರೋಹಿತಃ ಅಂತ, ಯಾರು ಅಂತ ಗೊತ್ತಾಗದೇ ಇರೋ ಹಾಗೆ. ಆ ಅಶ್ವಮೇಧಕ್ಕೆ ಕಟ್ಟಿರ್ತಕ್ಕಂತಹ ಯಾವ ಒಂದು ಅಶ್ವ ಇದೆ, ಆ ಅಶ್ವವನ್ನ 100ನೇ ಯಾಗ ಮಾಡಲಿಕ್ಕೋಸ್ಕರ ಕಟ್ಟಿರ್ತಕ್ಕಂತಹ ಅಶ್ವವನ್ನ ಇಂದ್ರದೇವರು ಅಪಹಾರ ಮಾಡಿಬಿಟ್ರಂತೆ.
ತಿರೋಹಿತರಾಗಿ ಬಂದು ಅಪಹಾರ ಮಾಡಿದ್ದಾರೆ. ಸ್ಪರ್ಧನ್ ಸ್ಪರ್ಧೆಯಿಂದ ತಾನು ಶತಕ್ರತು ಅಂತ ಕರೆಸ್ಕೊಂಡವನು, ಇವನು ಶತಕ್ರತು ಆಗಬಾರದು ಅನ್ನೋ ಸ್ಪರ್ಧೆ. ನನಗೆ ಸಮಾನವಾಗಿ ಇವನು ಕೂಡ 100 ಯಾಗಗಳನ್ನು ಮಾಡಬಾರದು ಅನ್ನೋದ್ರ ಒಂದು ಉದ್ದೇಶದಿಂದ ಆ 100ನೇ ಯಾಗ ಮಾಡ್ತಾ ಇರುವ ಸಮಯದಲ್ಲಿ ಆ ಅಶ್ವಮೇಧದ ಕುದುರೆಯನ್ನ ಅಪಹಾರ ಮಾಡಿಬಿಟ್ಟ. ಚರಮೇಣಾಶ್ವಮೇಧೇನ ಯಜಮಾನೇ ಯಜುಷ್ಪತಿಂ ವೈನ್ಯೇ ಯಜ್ಞಪಶುಂ ಸ್ಪರ್ಧನ್ ಅಪೋವಾಹ ತಿರೋಹಿತಃ ತಮತ್ರಿರ್ಭಗವಾನೈಕ್ಷತೆ ತ್ವರಮಾಣಂ ವಿಹಾಯ ಸಾ ಆಮುಕ್ತಮಿವ ಪಾಖಂಡಂ ಯೋ ಧರ್ಮೇ ಧರ್ಮ ವಿಭ್ರಮಃ. ಇಂದ್ರದೇವರು ಈ ರೀತಿ ಅಶ್ವಮೇಧದ ಕುದುರೆಯನ್ನ ಅಪಹಾರ ಮಾಡಿ ಓಡಿ ಹೋಗ್ತಾ ಇದ್ದಾರೆ. ಆಕಾಶ ಮಾರ್ಗದಲ್ಲಿ ಅವರು ಪಲಾಯನ ಮಾಡ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ಹೋಗುವಾಗ ಅವರು ಪಾಖಂಡ ವೇಷವನ್ನ ಧಾರಣೆ ಮಾಡಿದ್ದಾರೆ. ಪಾಖಂಡ ವೇಷ ಅದು ಎಂಥದ್ದು ಅಂದ್ರೆ ಅಧರ್ಮೇ ಧರ್ಮ ವಿಭ್ರಮಃ ಅಂತ. ಅಧರ್ಮವನ್ನ ಧರ್ಮ ಅಂತ ತಿಳಿಯುವಂತೆ ಮಾಡ್ತಕ್ಕಂಥದ್ದು ಪಾಖಂಡ ವೇಷ. ಆ ವೇಷವನ್ನ ಧಾರಣೆ ಮಾಡಿದ್ದು. ಯಾಕೋ ಅದರ್ಲಿಕ್ಕತ್ತದ ಅದು ಯಮುನಾ, ಅದನ್ನು ಫಸ್ಟ್ ಹಾಲಿಟ್ ಅಂತ ಹೇಳಿ. ಅಧರ್ಮೇ ಧರ್ಮ ವಿಭ್ರಮ ಅಂತಂದ್ರೆ ಅಧರ್ಮವನ್ನ ಧರ್ಮ ಅಂತ ಭ್ರಮಿಸ್ತಕ್ಕಂಥದ್ದು. ಅಂತಹ ಒಂದು ವೇಷ ಪಾಖಂಡ ವೇಷ. ನೋಡುವವರಿಗೆ ಅಧರ್ಮವನ್ನು ಕೂಡ ಧರ್ಮ ಅಂತ ತಿಳ್ಕೊಳ್ಬೇಕು. ಆ ರೀತಿ ಭ್ರಮೆಯನ್ನ ಉಂಟು ಮಾಡತಕ್ಕಂತಹ ವೇಷ. ಆ ವೇಷವನ್ನ ತೊಟ್ಟು ಆಕಾಶ ಮಾರ್ಗದಲ್ಲಿ ಓಡಿ ಹೋಗ್ತಾ ಇದ್ದಾರೆ ಇಂದ್ರದೇವರು. ಅಂತಹ ಇಂದ್ರದೇವರನ್ನ ಭಗವಾನ್ ಅತ್ರಿಹಿ ಐಕ್ಷತ್, ಪೂಜ್ಯರಾದಂತಹ ಅತ್ರಿ ಮಹರ್ಷಿಗಳು ನೋಡಿದ್ದಾರೆ. ಅಶ್ವಮೇಧ ಯಾಗವನ್ನ ಅಪಹಾರ ಮಾಡಿ ಅವನು ಓಡಿ ಹೋಗ್ತಾ ಇರತಕ್ಕಂತಹ ಇಂದ್ರದೇವರನ್ನ ಅತ್ರಿ ಮಹರ್ಷಿಗಳು ನೋಡಿದ್ರಂತೆ. ತಮತ್ರಿರ್ಭಗವಾನ್ ಐಕ್ಷತೆ ತ್ವರಮಾಣಂ ವಿಹಾಯಸ ಆಮುಕ್ತಮಿವ ಪಾಖಂಡಂ ಯೋ ಧರ್ಮೇ ಧರ್ಮ ವಿಭ್ರಮಃ. ಪಾಖಂಡ ಪಾಷಂಡಂ ಎರಡುವೇ ಒಂದೇ ಪದ? ಎಲ್ಲ ಒಂದೇ ಪದ. ಪಾಖಂಡ ಅಂತನೂ ಅಂತಾರೆ, ಪಾಷಂಡ ಅಂತನೂ ಕೂಡ ಅಂತಾರೆ. ಅಲ್ಲೇನಿದೆ? ಪಾಷಂಡಂ ಇದೆ ಅಲ್ಲಿ. ಮತ್ತೆ ತುರಮಾಣಂ ಆಮುಕ್ತಮೇವ ಪಾಷಂಡಂ ಅಂತಿದೆ. ತಗೊಂತಾರೆ. ಅದೇ ಪಾಖಂಡ ಅಂತನೂ ಪದ ಪ್ರಯೋಗ ಇದೆ. ಪಾಖಂಡ ಅಂತಾನೆ ಸಾಧಾರಣವಾಗಿ ಎಲ್ಲ ಕಡೆಯಲ್ಲಿ ಹೇಳೋದು. ಕೆಲವು ಸಲ ಪಾಷಂಡ ಅಂತ ಕೂಡ ಕರೀತಾರೆ. ಪಾಖಂಡದ ಲಕ್ಷಣ ಏನು ಅಂದ್ರೆ ಅಧರ್ಮೇ ಧರ್ಮ ವಿಭ್ರಮ. ಜನರಿಗೆ ಅಂದ್ರೆ ದುರ್ಬಲರಾದ ಜನರಿಗೂ, ಜ್ಞಾನದಲ್ಲಿ ದುರ್ಬಲರಾದವರು ಯಾರಿದ್ದಾರೆ ಅವರಿಗೆ ಅಧರ್ಮದಲ್ಲಿ ಇದು ಧರ್ಮ ಅನ್ನೋ ಭ್ರಮೆಯನ್ನ ಉಂಟು ಮಾಡ್ತಕ್ಕಂಥದ್ದು ಪಾಖಂಡ ರೂಪ ಅಂತ ಹೇಳ್ತಾ ಇದ್ದಾರೆ. ಆಮುಕ್ತಮಿವ ಅಂತಂದ್ರೆ ಪಾಖಂಡ ರೂಪಂ ಆಮುಕ್ತಂ ಗೃಹೀತಮಿವ ಸ್ಥಿತಂ ಅಂತ. ಆಮುಕ್ತಮಿವ ಅಂತ ಯಾಕೆಂದ್ರೆ ಅವರು ಪಾಷಂಡ ವೇಷದಂತೆ ವೇಷಧಾರಣೆ ಮಾಡಿದ್ರು ಅಂತ ಇವ ಅಂತ ಇಟ್ಟುಕೊಳ್ಬೇಕು. ಇಂದ್ರದೇವರು ಪಾಖಂಡ ರೂಪವನ್ನು ಧಾರಣೆ ಮಾಡಿದ್ರು ಅಂತಲ್ಲ. ಪಾಖಂಡ ರೂಪಂ ಇವ ಆಮುಕ್ತಂ ಇವ ಪಾಖಂಡಂ.
ರೂಪದಂತೆ ರೂಪ ಅಂತ, ಪಾಖಂಡರ ರೂಪದಂತೆ ರೂಪ ಹಾಗೆ ಧಾರಣೆ ಮಾಡಿದ್ದರು. ನೋಡೋರಿಗೆ ಭ್ರಮೆ ಉಂಟು ಆಗುವ ರೀತಿಯಲ್ಲಿ ಕಾಣುವಂತೆ ತಾವು ಕೂಡ ಪಾಖಂಡ ರೂಪ ವೇಷಧಾರಣೆ ಮಾಡುವಂತೆ ಮಾಡಿದರು ಅಂತ ಅಷ್ಟೇ ಇಟ್ಕೊಳ್ಬೇಕು. ಇದನ್ನ ಅತ್ರಿ ಋಷಿಗಳು ನೋಡಿಬಿಟ್ರು. ಈ ರೀತಿ ಹೋಗ್ತಾ ಇರೋದನ್ನ ಅತ್ರಿ ಋಷಿಗಳು ನೋಡಿದ್ರು. ಏನಾಯ್ತು ಅದರಿಂದ? ನೋಡಿದ್ರಿಂದ ಅಂದ್ರೆ ಅತ್ರಿಣ ಸೂಚಿತಂ ಹಂತಂ ಪೃಥುಪುತ್ರೋ ಮಹಾರಥಃ ಅನ್ವಧಾವತ ಸಂಕ್ರುದ್ಧಃ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಸರಿ, ಮುಂದೇನಾಯ್ತು? ಅತ್ರಿ ಋಷಿಗಳು ನೋಡಿದ್ರಿಂದ ಪ್ರಕೃತಕ್ಕೇನು ಉಪಯೋಗ ಆಯ್ತು ಅಂತಂದ್ರೆ, ಅತ್ರಿ ಋಷಿಗಳು ಹೇಳಿಬಿಟ್ರು, ಈ ಇಂದ್ರ ಅಶ್ವಮೇಧ ಯಾಗದ ಕುದುರೆಯನ್ನ ಅಪಹಾರ ಮಾಡಿದ್ದಾನೆ ಅಂತ ಅತ್ರಿ ಋಷಿಗಳಿಗೆ ಗೊತ್ತಾಗೋಯ್ತು. ಆ ಅತ್ರಿ ಋಷಿಗಳು ಪೃಥು ಮಹಾರಾಜನ ಮಗನಿಗೆ ಹೇಳಿದ್ರಂತೆ. ಪೃಥು ಮಹಾರಾಜ ಯಜ್ಞದೀಕ್ಷಿತನಾಗಿ ಕೂತಿದ್ದಾನೆ. ಅವನ ಮಗ ಮಹಾರಥಿಕನಾಗಿರ್ತಕ್ಕಂಥವನು. ಅವನಿಗೆ ಈ ಅತ್ರಿ ಋಷಿಗಳು ಹೇಳ್ತಾರೆ. ಆ ಅತ್ರಿ ಋಷಿಗಳ ಪ್ರೇರಣೆಯಿಂದ ಆ ಪೃಥುವಿನ ಮಗ ಮಹಾರಥ ಅವನು ಇಂದ್ರನನ್ನ ಕೊಲ್ಲಬೇಕು ಅಂತ ಸಿಟ್ಟಿನಿಂದ ಬೆನ್ನಟ್ಟುಕೊಂಡು ಹೋದ್ನಂತೆ. ಸಂಕ್ರುದ್ಧ ಸೂಚಿತಂ ಹಂತುಂ ಅಂತಾನೆ ಹೇಳ್ತಾರೆ. ಆ ಇಂದ್ರನನ್ನ ಕೊಂದು ಬಿಡುತ್ತೇನೆ ಅಂತ ಬಹಳ ಸಿಟ್ಟಿನಿಂದ ಆ ಇಂದ್ರನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ನಿಲ್ಲು ನಿಲ್ಲು ಅಂತ ಹೇಳಿ. ತಿಷ್ಠ ತಿಷ್ಠ ಇತಿ ಅನ್ವಧಾವತ. ಇಂದ್ರದೇವರು ಆಕಾಶ ಮಾರ್ಗದಲ್ಲಿ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋಗ್ತಾ ಇರತಕ್ಕಂತಹ ಇಂದ್ರದೇವರನ್ನು ಅಟ್ಟಿಸ್ಕೊಂಡು ಇವನು ನಿಂತುಕೋ ನಿಂತುಕೋ ಅಂತ ಹೇಳಿ ಅವರ ಹಿಂದೆ ಇವನು ಇಂದ್ರನ ಮಗ, ಪೃಥು ಮಹಾರಾಜನ ಮಗ ಆ ಇಂದ್ರನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಅತ್ರಿಣ ಸೂಚಿತಂ ಹಂತುಂ ಪೃಥುಪುತ್ರೋ ಮಹಾರಥಃ. ಅನ್ವಧಾವತ ಸಂಕ್ರುದ್ಧಃ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ತಂ ತಾದೃಶಾಕೃತಿಂ ವೀಕ್ಷ್ಯ ಮೇನೆ ಅಧರ್ಮ ಶರೀರಿಣಂ ಜಟಿಲಂ ಭಸ್ಮನಾಚ್ಛನ್ನಂ ತಸ್ಮೈ ಬಾಣಂ ನ ಮುಂಚತಿ. ಓಡಿ ಹೋಗ್ತಾ ಹೋಗ್ತಾ ಇಂದ್ರನ ಹತ್ತಿರ ಹೋಗಿ ನೋಡ್ತಾನೆ. ನೋಡಿದರೆ ಅವನು ಇಂದ್ರ ಅಂತಾನೆ ಗೊತ್ತಾಗ್ಲಿಲ್ಲ ಇವನಿಗೆ. ಯಾರೋ ಇರಬೇಕು ಅಂತ ತಿಳ್ಕೊಂಡ್ಬಿಟ್ನಂತೆ. ಯಾಕೆಂದ್ರೆ ನೋಡ್ಲಿಕ್ಕೆ ಅವನು ಜಟಾಧಾರಿಯಾಗಿದ್ದ, ಮೈಯೆಲ್ಲ ಬೂದಿ ಬಳಕೊಂಡಿದ್ದ. ಅದನ್ನ ನೋಡಿ ಈ ಪೃಥು ಪುತ್ರ ಯಾರೋ ಒಬ್ಬ ಪಾಖಂಡ ಇವನು ಅಂತ ತಿಳ್ಕೊಂಡ್ಬಿಟ್ಟ. ಪಾಪ ಶರೀರಿ ಇವನೊಬ್ಬ ಪಾಪ ಶರೀರಿಯಾಗಿರ್ತಕ್ಕಂತಹ ಯಾರೋ ಒಬ್ಬ ಪಾಷಂಡಿ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ನಂತೆ. ಅವನ ಮೇಲೆ ನಾನೇನು ಬಾಣ ಪ್ರಯೋಗ ಮಾಡೋದು, ಬೇಡ ಅಂತ ಏನು ಮಾಡಲಿಲ್ಲ, ಬಾಣಪ್ರಯೋಗವನ್ನೇ ಮಾಡಲಿಲ್ಲ. ಯಾಕೆ ಅಂದ್ರೆ ಕ್ಷತ್ರಿಯರು ಪಾಖಂಡರ ಜೊತೆಗೆ ಯುದ್ಧ ಮಾಡಬಾರದಂತೆ. ಪಾಖಂಡರ ಜೊತೆಯಲ್ಲಿ ಕ್ಷತ್ರಿಯರು ಯುದ್ಧ ಮಾಡೋದು ಅದು ಶಾಸ್ತ್ರವಿಹಿತವಲ್ಲ ಮತ್ತು ಅದು ಪಾಪಕರ. ಪಾಖಂಡಿಗಳ ಮೇಲೆ ಬಾಣಪ್ರಯೋಗ ಮಾಡಬಾರದು, ಅವ್ರ ಜೊತೆಯಲ್ಲಿ ಯುದ್ಧ ಮಾಡಬಾರದು. ಅದಕ್ಕೆ ಬೇಕಂತಲೇ ಇಂದ್ರ ಆ ವೇಷವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಅವನನ್ನು ನೋಡಿದ ತಕ್ಷಣದಲ್ಲಿ ಪಾಖಂಡರ ಜೊತೆಗೆ ಯುದ್ಧ ಮಾಡೋದು ಅದು ವಿಹಿತವಲ್ಲ ಮತ್ತು ಪಾಪಕರ. ಪಾಖಂಡರನ್ನ ಕೊಲ್ಲೋದು ಪಾಪಕರ ಅಂತ ಹೇಳಿ ಆ ಪಾಖಂಡ ವೇಷ ಧಾರಣೆ ಮಾಡಿದ ಆ ಇಂದ್ರನನ್ನ ನೋಡಿ ಅವನ ಮೇಲೆ ಬಾಣಪ್ರಯೋಗವನ್ನ ಮಾಡಲಿಲ್ಲ. ತಂ ತಾದೃಶಾಕೃತಿಂ ವೀಕ್ಷ್ಯ ಮೇನೆ ಧರ್ಮ ಶರೀರಿಣಂ ಜಟಿಲಂ ಭಸ್ಮನಾಚ್ಛನ್ನಂ ತಸ್ಮೈ ಬಾಣಂ ನ ಮುಂಚತಿ. ಬಾಣಪ್ರಯೋಗ ಮಾಡಲಿಲ್ಲ. ವಧಾನ್ ನಿವೃತ್ತಂ ಭೂಯೋ ವೈ
ಹಂತವೇತ್ರಿರಚೋದಯತ್ ಜಹಿ ಯಜ್ಞಹನಂ ತಾತ ಮಹೇಂದ್ರಂ ವಿಬುಧಾಧಿಪಂ. ಇವನು ಬಾಣಪ್ರಯೋಗ ಮಾಡದೆ ಸುಮ್ಮನೆ ನಿಂತಿದ್ದಾನೆ. ವಾಪಸ್ ಬಂದ್ಬಿಟ್ಟ. ಅವನ್ಯಾರೋ ಪಾಪ ಶರೀರಿಯಾದ ಪಾಖಂಡ ಅವನು ಅಂತ ಹೇಳಿ ಅವನಿಗೇನೂ ಮಾಡದೆ, ಬಾಣಪ್ರಯೋಗಗಳನ್ನು ಮಾಡದೆ ಸುಮ್ಮನೆ ಹಿಂತಿರುಗಿ ವಾಪಸ್ ಬಂದಲ್ಲ. ಅದನ್ನ ಅತ್ರಿ ಋಷಿಗಳು ನೋಡಿದರು. ಅತ್ರಿ ಋಷಿಗಳು ನೋಡಿ ಮತ್ತೆ ಅವನಿಗೆ ಪ್ರೇರಣೆ ಮಾಡಿದ್ರಂತೆ, ಹೋಗು, ಇವನು ಇಂದ್ರ, ಇವನು ಕುದುರೆ ಕಳ್ಳತನ ಮಾಡಿದ್ದಾನೆ. ಪಾಖಂಡರ ಜೊತೆಗೆ ಯುದ್ಧ ಮಾಡೋದು ಪಾಪಕರ, ಅವರನ್ನ ಕೊಲ್ಲೋದು ಪಾಪಕರ ಅಂತ ನೀ ತಿಳ್ಕೊಂಡಿದ್ದಿ. ಹೌದು, ಪಾಖಂಡರ ಜೊತೆಗೆ ಯುದ್ಧ ಮಾಡೋದು ಪಾಪಕರನೇ. ಆದರೆ ಕಳ್ಳರನ್ನ ಕೊಲ್ಲೋದು ಪಾಪಕರ ಅಲ್ಲ. ಕಳ್ಳರನ್ನ ಸಂಹಾರ ಮಾಡೋದು ಅದು ಮುಖ್ಯ ಧರ್ಮ. ಇವನೀಗ ಕುದುರೆ ಕಳ್ಳ, ಹಾಗಾಗಿ ಇವನನ್ನ ಮೊದಲು ನೀನು ಸಂಹಾರ ಮಾಡು ಅಂತ ಪುನಃ ಹೇಳಿದರು ಅತ್ರಿ ಋಷಿಗಳು. ಈ ರೀತಿ ಅತ್ರಿ ಋಷಿಗಳು ಮತ್ತೊಮ್ಮೆ ಆ ಪೃಥು ಕುಮಾರನಿಗೆ ಪ್ರೇರಣೆಯನ್ನ ಮಾಡಿದ ಮೇಲೆ ಏನಾಯ್ತು ಅಂತ ಮುಂದೆ ನೋಡೋಣ. ಅವರು ಹೇಳಿದ್ದು ಈ ಶ್ಲೋಕದಲ್ಲಿ, ತಾತ ಯಜ್ಞಹನಂ ಹಜ್ಜಹಿ, ಇವನು ಯಜ್ಞದ ಕುದುರೆಯನ್ನ ಕದ್ದವನು, ಕಳ್ಳ ಇವನು. ಹಾಗಾಗಿ ಕಳ್ಳರನ್ನ ಕೊಲ್ಲಬಾರದು ಅಂತೇನಿಲ್ಲ. ಕಳ್ಳರನ್ನ ಕೊಲ್ಲೋದು ಧರ್ಮವೇ. ಬರೇ ಪಾಖಂಡಿಯಾಗಿದ್ರೆ ಅವನ ಜೊತೆ ಯುದ್ಧ ಮಾಡಬಾರ್ದು, ಅವನನ್ನ ಕೊಲ್ಲಬಾರದು, ಅದು ಪಾಪಕರ ಅಂತ ಹೇಳಿ ನೀನು ಬಿಡೋದು ಸರಿಯಾಗಿತ್ತಿತ್ತು. ಇವನು ಒಬ್ಬ ಕಳ್ಳ, ಹಾಗಾಗಿ ಕಳ್ಳನನ್ನ ಕೊಲ್ಲೋದು ಮುಖ್ಯವಾದ ಧರ್ಮವೇ ಆಗಿದೆ. ಹಾಗಾಗಿ ಅವನನ್ನ ಕೊಲ್ಲು ಅಂತ ಮತ್ತೆ ಹೇಳಿದರು ಅತ್ರಿ ಋಷಿಗಳು. ವಧಾನ್ನಿವೃತ್ತಂ ಭೂಯೋ ವೈ ಹಂತವೇತ್ರಿರಚೋದಯತ್ ಜಹಿ ಯಜ್ಞಹನಂ ತಾತ ಮಹೇಂದ್ರಂ ವಿಬುಧಾಧಿಪಂ ಏವಂ ವೈನ್ಯಸುತ ಪ್ರೋಕ್ತಸ್ತ್ವರಮಾಣಂ ವಿಹಾಯಸ ಅನ್ವಧಾವದತಿ ಕ್ರುದ್ಧೋ ರಾವಣಂ ಗೃಧ್ರರಾಡಿವ. ಈ ರೀತಿ ಅತ್ರಿ ಋಷಿಗಳು ಮತ್ತೊಮ್ಮೆ ಹೇಳಿದಾಗ, ಮೊದಲನೇ ಬಾರಿ ಹೇಳಿದಾಗ ಹೋದ, ನೋಡಿದ, ಯಾರೋ ಒಬ್ಬ ಪಾಖಂಡಿ ಅಂತ ತಿಳಿದು ವಾಪಸ್ ಬಂದ್ಬಿಟ್ಟ. ಮತ್ತೊಮ್ಮೆ ಹೇಳಿದ್ರು, ಇಲ್ಲ ಇವನು ಕುದುರೆ ಕಳ್ಳ, ಅವನನ್ನು ನೀನು ಕೊಲ್ಲು ಹೋಗು ಅಂತ ಮತ್ತೊಮ್ಮೆ ಹೇಳಿದಾಗ ಕೋಪ ಬಂತು ಆ ಪೃಥು ಮಗನಿಗೆ. ಕೋಪದಿಂದ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂತಹ ಇಂದ್ರನನ್ನ ಮತ್ತೆ ಬೆನ್ನಟ್ಟುಕೊಂಡು ಹೋದ. ಹೆಂಗೆ ಅಂತಂದ್ರೆ, ರಾವಣಂ ಗೃಧ್ರರಾಡಿವ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ರಾವಣ ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗ್ತಾ ಇರುವಾಗ ಆ ರಾವಣನನ್ನ ಅಟ್ಟಿಸ್ಕೊಂಡು ಜಟಾಯು ಹೋದ. ಗೃಧ್ರರಾಟ್, ಜಟಾಯು ಗೃಧ್ರಗಳಿಗೆ ರಾಜ. ಆ ಜಟಾಯು ಬಹಳ ಸಿಟ್ಟಿನಿಂದ ಆ ರಾವಣನನ್ನ ಕೊಂದೇ ಬಿಡ್ತೇನೆ ಅಂತ, ರಾವಣನ ಮೇಲಿನ ಸಿಟ್ಟಿನಿಂದ, ಅವನೊಬ್ಬ ಕಳ್ಳ, ಸ್ತ್ರೀ ಕಳ್ಳ, ಹೆಣ್ಣನ್ನ ಕದ್ದುಕೊಂಡು ಹೋಗ್ತಾ ಇದ್ದಾನೆ ಅಂತ ಆ ಕದ್ದುಕೊಂಡು ಹೋಗುವ ರಾವಣನ ಮೇಲಿನ ಸಿಟ್ಟಿನಿಂದ ಜಟಾಯು ಅವನನ್ನು ಹಿಂಬಾಲಿಸಿಕೊಂಡು ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿ ಹೇಗೆ ಹಿಂಬಾಲಿಸ್ಕೊಂಡು ಹೋದ್ನೋ ಆಕಾಶ ಮಾರ್ಗದಲ್ಲಿ, ಅದೇ ರೀತಿ ಅಂತ ಬಹಳ ಸುಂದರವಾದ ದೃಷ್ಟಾಂತ ಇದು ಭಾಗವತ ನಮಗೆ ಕೊಡ್ತಾ ಇದೆ. ಇಲ್ಲಿ ಇಂದ್ರ ಇಲ್ಲಿ ಕುದುರೆಯನ್ನ ಕದ್ದುಕೊಂಡು ಅವನು ಕೂಡ ಮಾರುವೇಷದಿಂದ ಹೋಗ್ತಾ ಇದ್ದಾನೆ. ಅಲ್ಲಿಯೂ ಕೂಡ ರಾವಣ ಮಾರುವೇಷದಿಂದ ಬಂದು ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದ. ಅವನು ಹೋಗ್ತಾ ಇದ್ದದ್ದು ಆಕಾಶ ಮಾರ್ಗ, ಇವನು ಹೋಗ್ತಾ ಇರೋದು ಆಕಾಶ ಮಾರ್ಗದಲ್ಲಿ. ಅವನ ಮೇಲಿನ ಕೋಪದಿಂದ ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿ ಜಟಾಯು ಹೋಗ್ತಾ ಇದ್ದಾನೆ. ಅವನ ಶಕ್ತಿ ಮೀರಿ ತಾನು ಪ್ರಯತ್ನ ಮಾಡಿ ಜಟಾಯು ರಾವಣನನ್ನ ಕೊಂದು ಬಿಡುತ್ತೇನೆ, ಸೀತೆಯನ್ನ ನಾನು ಬಿಡಿಸ್ಕೊಂಡು ಬರ್ತೇನೆ ಅನ್ನೋ ರೀತಿಯಲ್ಲಿ ಬಹಳ ಸಿಟ್ಟಿನಿಂದ ಹೋಗಿದ್ದ.
ಇಲ್ಲೂ ಕೂಡ ಇವನು ಪೃಥುಕುಮಾರ ಇಂದ್ರನನ್ನ ನಾನು ಕೊಂದು ಬಿಡುತ್ತೇನೆ, ನನ್ನ ಕುದುರೆಯನ್ನು ನಾನು ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಅವನ ಹಿಂದೆ ಹೋಗ್ತಾ ಇದ್ದಾನೆ. ಅಲ್ಲಿ ಜಟಾಯುವಿಗೆ ರಾವಣನನ್ನ ಕೊಲ್ಲೋ ಸಾಮರ್ಥ್ಯ ಇಲ್ಲ. ರಾವಣ ಮಹಾಪರಾಕ್ರಮಿ, ಅವನನ್ನ ಕೊಂದು ಬಿಡ್ತೇನೆ ಅಂತ ಇವನು ಎಷ್ಟೇ ಸಿಟ್ಟಿನಿಂದ ಹೋದರೂ ಕೂಡ ತಾನೇ ಹಾನಿಗೊಳಗಾಗಿ ಬರ್ತಕ್ಕಂತಹ ಸಂದರ್ಭ ಇದೆ. ಇಲ್ಲೂ ಹಾಗೆ ಇಂದ್ರ ಅವನು ದೇವೋತ್ತಮ, ಅವನನ್ನು ಕೊಲ್ಲುವ ಸಾಮರ್ಥ್ಯ ಇವನಿಗಿಲ್ಲ. ಆದರೂ ಅವನ ಮೇಲಿನ ಸಿಟ್ಟಿನಿಂದ ಇವನು ಕಳ್ಳ ಅಂತ ಅವನ ಮೇಲಿನ ಸಿಟ್ಟಿನಿಂದ ಕೊಂದು ಬಿಡುತ್ತೇನೆ ಅಂತ ಹೋಗ್ತಾ ಇದ್ದಾನೆ. ಹೀಗಾಗಿ ಬಹಳ ಸ್ವರಸವಾದಂತಹ ಒಂದು ದೃಷ್ಟಾಂತವನ್ನ ಇಲ್ಲಿ ಭಾಗವತ ನಮಗೆ ಕೊಡ್ತಾ ಇದೆ. ರಾವಣಂ ಗೃಧ್ರರಾಡಿವ ಅಂತ. ರಾವಣನನ್ನ ಜಟಾಯು ಹೇಗೆ ಬೆನ್ನಟ್ಟುಕೊಂಡು ಹೋದ್ನೋ ಹಾಗೆ ಇಲ್ಲಿ ಪೃಥುವಿನ ಮಗ ಇಂದ್ರದೇವರನ್ನ ಆಕಾಶ ಮಾರ್ಗದಲ್ಲಿ ಅಟ್ಟಿಸ್ಕೊಂಡು ಹೋದರು ಅಂತ. ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತಸ್ವರಾಟ್ ವೀರಸ್ತಂ ಪಶುಮಾದಾಯ ಪಿತೃಯಜ್ಞಮುಪೇಯಿವಾನ್. ಇಂದ್ರದೇವರು ಕೂಡಲೇ ಕುದುರೆಯನ್ನು ಬಿಟ್ಟರು, ತನ್ನ ಪಾಖಂಡ ವೇಷವನ್ನು ಬಿಟ್ಟು ಅದೃಶ್ಯರಾಗಿ ನಿಂತರಂತೆ. ಇವನು ಯಾರು ಪೃಥುವಿನ ಮಗ ಬಹಳ ಸಿಟ್ಟಿನಿಂದ ಅವನನ್ನು ಕೊಂದು ಬಿಡುತ್ತೇನೆ ಅಂತ ಹಿಂದೆ ಬೆನ್ನಟ್ಟುಕೊಂಡು ಹೋಗುವಾಗ ಇಂದ್ರದೇವರು ಅಲ್ಲಿಂದ ಅವರು ಅದೃಶ್ಯರಾಗಿ ಬಿಟ್ಟಿದ್ದಾರೆ. ತಮ್ಮ ಪಾಷಂಡ ವೇಷವನ್ನು ಅವರು ಬಿಟ್ಟರು, ಕುದುರೆಯನ್ನು ಬಿಟ್ಟರು, ಅದೃಶ್ಯರಾಗಿ ಬಿಟ್ರಂತೆ ಇಂದ್ರದೇವರು. ಆವಾಗ ಧೀರಃ ವೀರಃ ತಂ ಪಶುಮಾದಾಯ, ಧೀರನಾದಂತಹ ಋತುಕುಮಾರ ಆ ಯಜ್ಞೀಯ ಅಶ್ವವನ್ನು ತಗೊಂಡು ಹಿಂದೆ ತಿರುಗಿ ಬಂದ, ಯಜ್ಞಶಾಲೆಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಋತುಕುಮಾರನಿಗೆ ಇಂದ್ರ ಭಯಪಟ್ಟು ತನ್ನ ಆ ಪಾಖಂಡ ವೇಷವನ್ನು ಬಿಟ್ಟ, ಕುದುರೆಯನ್ನು ಬಿಟ್ಟ, ತಾನು ಅದೃಶ್ಯನಾಗಿ ಹೋದ ಅಂತನ್ನೋ ರೀತಿಯಲ್ಲಿ ಭಾಗವತ ನಮಗೆ ವರ್ಣನೆ ಮಾಡಿದೆ. ನಿಜವಾಗ್ಲೂ ಇಂದ್ರನಿಗೆ ಭಯ ಆಯ್ತಾ? ಭಯದಿಂದ ಅವನು ತನ್ನ ಆ ಕುದುರೆಯನ್ನ ಕದ್ದುಕೊಂಡು ಹೊಂಟಂತಹ ಕುದುರೆಯನ್ನ ಬಿಟ್ಟು ಹೋದ್ನ? ದೇವದೇವೋತ್ತಮನಾದಂತಹ ಇಂದ್ರ ಒಬ್ಬ ಸಾಮಾನ್ಯ ರಾಜ. ಇವನು ಯಾರು? ಪೃಥುವಿನ ಮಗ. ಒಬ್ಬ ಸಾಮಾನ್ಯ ಕ್ಷತ್ರಿಯನಿಗೆ ಭಯ ಪಡೋದು ಅಂತುಂಟೆ? ಇಂದ್ರ ದೇವತೆಗಳಿಗೆಲ್ಲ ಒಡೆಯನಾದಂತಹ ಇಂದ್ರ ಒಬ್ಬ ಸಾಮಾನ್ಯ ರಾಜನಿಗೆ ಭಯ ಪಡೋದೆ? ಅವನ ಮುಂದೆ ಸೋತು ಮುಂದೆ ಬರುತ್ತೆ ಇಲ್ಲಿ ಕತೆ. ಇಂದ್ರದೇವರು ಸೋತು ನಾಚಿಕೆಯಿಂದ ಪೃಥು ಮಹಾರಾಜನ ಕಾಲಿಗೆ ಬೀಳ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ದೇವೋತ್ತಮನಾದಂತಹ ಇಂದ್ರ ಪೃಥು ಮಹಾರಾಜನ ಮಗನಿಗೆ ಹೆದರಿ ಕುದುರೆಯನ್ನ ಬಿಟ್ಟುಕೊಡೋದು, ತನ್ನ ಪಾಖಂಡ ವೇಷವನ್ನ ಮತ್ತು ಅಶ್ವವನ್ನು ಕುದುರೆಯನ್ನು ಕೂಡ ಬಿಟ್ಟು ಅದೃಶ್ಯನಾಗೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಮುಂದೆ ಬಂದು ಅವನಿಗೆ ತಾನು ಶರಣಾಗತನಾಗ್ತಾನೆ, ಪೃಥುವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಅಂತ ಕೂಡ ಬರುತ್ತೆ. ಇದನ್ನೆಲ್ಲ ಹೇಗೆ ನಾವು ಕೂಡಿಸೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಇದನ್ನ ಬೇರೆ ವ್ಯಾಖ್ಯಾನಕಾರರು ಕೂಡ ಈ ರೀತಿ ಪ್ರಶ್ನೆ ಮಾಡಿಕೊಂಡು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಇದಕ್ಕೆ ಅವರೇನು ಹೇಳ್ತಾರೆ ಅಂದ್ರೆ, ಈ ಮಾತ್ಸರ್ಯ ಮತ್ತು ಈ ಕೌಟಿಲ್ಯ, ಕುಟಿಲತೆ ಅಂದ್ರೆ ಅವನು ಪಾಖಂಡ ವೇಷವನ್ನು ಧಾರಣೆ ಮಾಡಿ ಹೋಗಿದ್ದು, ಆಮೇಲೆ ಭಯಪಟ್ಟದ್ದು, ಅವನು ಮೊದಲು ಮಾತ್ಸರ್ಯ ಹೊಟ್ಟೆ ಕಿಚ್ಚುಪಟ್ಟಿದ್ದು, ಇದೆಲ್ಲವೂ ಕೂಡ ಎಲ್ಲಾ ಇಂದ್ರರಿಗೂ ಇರ್ತಕ್ಕಂಥದ್ದೇ. ಅದು ಇಂದ್ರರ ಸ್ವಭಾವ.
ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇಂದ್ರ ಪದವಿಯಲ್ಲಿ ಬರೋರು ಎಲ್ರಿಗೂ ಕೂಡ ಇದು ಅವರ ಸ್ವಭಾವ. ಇಂದ್ರರೆಲ್ಲರಿಗೂ ಕೂಡ ಇಂಥದ್ದೊಂದು ಸ್ವಭಾವ ಇರ್ತದೆ. ತನ್ನ ಪದವಿಗೆ ಬರುವಂತಹ ಒಂದು ಕಾರ್ಯ ಬೇರೆ ಯಾರೇ ಮಾಡಲಿ, ಯಾರೇ 100 ಅಶ್ವಮೇಧ ಯಾಗಗಳನ್ನು ಮಾಡಿದರೂ ಕೂಡ, ಇದು ಇವನು ಮಾತ್ರ ಅಲ್ಲ, ಈ ಥರ ಬೇರೆ ಬೇಕಾದಷ್ಟು ಕಥೆಗಳು ನಡೆಯುತ್ತೆ. 100 ಅಶ್ವಮೇಧ ಯಾಗ ಮಾಡೋ ಪ್ರಯತ್ನವನ್ನು ಬಹಳ ಜನ ಮಾಡಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಇಂದ್ರದೇವರು ಆ 100ನೇ ಅಶ್ವಮೇಧ ಯಾಗವನ್ನು ತಡೆಯುವ ಪ್ರಯತ್ನವನ್ನು ಹೊಟ್ಟೆ ಕಿಚ್ಚಿನಿಂದ ಮಾಡೋದು ಬಹಳ ಕಡೆಗೆ ಕಂಡಿದೆ. ಹಾಗಾಗಿ ಇದು ಅವ್ರೇನು ಹೇಳ್ತಾರೆ, ಯಾರು ವಿಶ್ವನಾಥ ವ್ಯಾಖ್ಯಾನದಲ್ಲಿ, ಈ ಮಾತ್ಸರ್ಯ ಪಡೋದು, ಆಮೇಲೆ ಭಯ ಪಡೋದು, ಕುಟಿಲತೆಯನ್ನು ಪ್ರದರ್ಶನ ಮಾಡೋದು, ಇದೆಲ್ಲ ಎಲ್ಲಾ ಇಂದ್ರರ ಸ್ವಭಾವ ಅಂತ ಪರಿಹಾರ ಮಾಡಿದ್ದಾರೆ ಅವರು. ವಸ್ತುತಃ ಇಲ್ಲಿ ಇಂದ್ರದೇವರು ಮಾಡಿರೋದು ಯಾಕೆ ಅಂದ್ರೆ ಭಗವಂತನ ಆಜ್ಞೆ. ಭಗವಂತನ ಆಜ್ಞೆಗೆ ತಲೆಬಾಗಿ ನಡೆಯುವಂಥದ್ದು ಎಲ್ಲ ದೇವತೆಗಳ ಕರ್ತವ್ಯ. ಎಲ್ಲ ದೇವತೆಗಳು ಕೂಡ ಭಗವಂತನ ಆಜ್ಞೆಗೆ ಅವರು ತಲೆಬಾಗಿ ನಡೀತಾರೆ. ಅದನ್ನು ಅದು ಅವರ ಸ್ವಭಾವ ಅಂತ ಹೇಳೋದು ಸರಿಯಲ್ಲ. ಅವರು ಹೊಟ್ಟೆ ಕಿಚ್ಚು ಪಡೋದು, ಕುಟಿಲತೆ ಪ್ರದರ್ಶನ ಮಾಡೋದು, ಭಯ ಪಡೋದು, ಇದೆಲ್ಲ ಅವರ ಸ್ವಭಾವ ಅಂತ ಹಾಗೆ ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದು ಸರಿಯಲ್ಲ. ಅದು ಭಗವಂತನ ಆಜ್ಞೆಗೆ ತಲೆಬಾಗ್ತಾರೆ ದೇವತೆಗಳು ಅಷ್ಟೇ. ಎಲ್ಲ ಸಮಯದಲ್ಲೂ ಹೀಗೆ ಮಾಡೋದಲ್ಲ. ಸ್ವಭಾವ ಅಂದ್ರೆ ಯಾವಾಗಲೂ ಹಾಗೆ ಮಾಡ್ಬೇಕಾಗತ್ತೆ, ಯಾವಾಗಲೂ ಹಾಗೆ ಮಾಡೋದಿಲ್ಲ. ಕೆಲವು ಬಾರಿ ಭಗವಂತನ ಆಜ್ಞೆ ಇರುತ್ತೆ, ಆ ಆಜ್ಞೆಗೆ ಸರಿಯಾಗಿ ನಡ್ಕೊಳ್ತಾರೆ. ರಾಜರ ಜೊತೆಗೆ ಸ್ಪರ್ಧೆ ಮಾಡಿ ಸೋತು ಕಾಲಿಗೆ ಬಿದ್ದ ಅಂದ ಕೂಡಲೇ ಅದು ಅವರಿಗೆ ಅವಮಾನ ಅಂತೇನಲ್ಲ. ರಾಜರ ಒಳಗೆ ರಾಜರಾಜೇಶ್ವರ ರೂಪದಿಂದ ಭಗವಂತ ಇರ್ತಾನೆ ಅಂತ ಗೊತ್ತಿದೆ. ರಾಜರಾಜೇಶ್ವರ ರೂಪಿಯಾದ ಭಗವಂತನಿಗೆ ಅವರು ಸೋಲ್ತಾರೆ. ಆ ರಾಜರಾಜೇಶ್ವರನಾದ ಭಗವಂತನಿಗೆ ಕಾಲಿಗೆ ಬೀಳುತ್ತಾರೆ ಹೊರತು ಯಾವುದೋ ಈ ಲೌಕಿಕ ರಾಜನಿಗೆ ಕಾಲಿಗೆ ಬೀಳೋದಲ್ಲ. ಅದು ಬೇಕಾದಷ್ಟು ಈ ಥರದ ಕಥೆಗಳು ಇತಿಹಾಸದಲ್ಲಿ ಪುರಾಣಗಳಲ್ಲಿ ಬರುತ್ತೆ. ರಾಜರಿಗೆ ಸೋತು ಅವರು ಕಾಲಿಗೆ ಬಿದ್ದ ಇಂದ್ರ, ದೇವತೆಗಳು, ಅನೇಕ ದೇವತೆಗಳು ಈ ಥರ ರಾಜರಿಗೆ ಸೋತು ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದರು ಅಂತೆಲ್ಲ ಬರ್ತದೆ. ಅದೆಲ್ಲ ರಾಜರ ಒಳಗೆ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇರ್ತದೆ. ಎಲ್ಲರಿಗಿಂತ ಜಾಸ್ತಿ ರಾಜರಲ್ಲಿ ಆ ಒಂದು ಭಗವಂತನ ಸನ್ನಿಧಾನ, ರಾಜರಾಜೇಶ್ವರ ರೂಪದ ಸನ್ನಿಧಾನ ಇರೋದ್ರಿಂದ ಆ ಭಗವಂತನಿಗೆ ಸೋಲೋದವರು, ಆ ಭಗವಂತನಿಗೆ ಕಾಲಿಗೆ ಬೀಳೋದು, ಇದನ್ನ ಜ್ಞಾನಿಗಳು ಮಾತ್ರ ತಿಳ್ಕೊಳ್ತಾರೆ. ಜ್ಞಾನಿಗಳು, ವಿವೇಕಿಗಳು ಇದನ್ನ ತಿಳ್ಕೊಳ್ತಾರಾದ್ರಿಂದ ಅವರಿಗೆ ಅವಮಾನ ಅಂತ ಅನ್ಸೋದಿಲ್ಲ ದೇವತೆಗಳಿಗೆ. ಅದು ಇದನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಷಯವನ್ನ ಗರುಡ ಪುರಾಣದ ವಾಕ್ಯವನ್ನ ಮತ್ತು ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿ ಈ ವಿಷಯವನ್ನ ಸ್ಪಷ್ಟ ಮಾಡ್ತಾರೆ ಆಚಾರ್ಯರು. ಗರುಡ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ದೇವಾ ಶಕ್ತಾಸ್ತು ಮೋಹಾಯ ದರ್ಶಯೇಯುರಶಕ್ತವತ್ ಋಷೀಣಾಂ ಚೈವ ರಾಜ್ಞಾಂ ಚ ನಹಿತೆ ದೇವತಾ ಸಮಾಹ ಆಜ್ಞೆಯಾ ವಾ ಹರೇ ಕ್ವಾಪಿ ಕಾರ್ಯತೋ ವಾ ಕ್ವಚಿತ್ ಕ್ವಚಿತ್ ಇತಿ ಗಾರುಡೆ. ಗರುಡ ಪುರಾಣದ ಈ ವಾಕ್ಯಗಳನ್ನ ಮಧ್ವಾಚಾರ್ಯರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಕೆಲವೊಮ್ಮೆ ಭಗವಂತನ ಆಜ್ಞೆಯಿಂದ, ಕೆಲವೊಮ್ಮೆ ಬೇರೆ ಪ್ರಯೋಜನ ಉದ್ದೇಶದಿಂದ ದೇವತೆಗಳು ಋಷಿಗಳ ಮತ್ತು ರಾಜರುಗಳ ಮುಂದೆ ಅವರು ಶಕ್ತಿ ಇದ್ರೂ ಇಲ್ಲದೆ ಇರುವವರಂತೆ ತೋರಿಕೊಳ್ತಾರೆ, ಅಜ್ಞಮೋಹನಕ್ಕೋಸ್ಕರ ಅಂತ. ಅಜ್ಞರಿಗೆ ಮೋಹವನ್ನ ಉಂಟು ಮಾಡಬೇಕು ಅನ್ನೋದಕ್ಕೋಸ್ಕರ ತಮಗೆ ಬೇಕಾದಷ್ಟು ಶಕ್ತಿ ಇದ್ರೂ ಕೂಡ ಶಕ್ತಿ ಇಲ್ಲದೆ ಇರುವವರಂತೆ ತೋರ್ಕೊಳ್ತಾರಷ್ಟೇ, ಕೆಲವು ರಾಜರುಗಳ ಮುಂದೆ, ಕೆಲವು ಋಷಿಗಳ ಮುಂದೆ ಅಂತ. ಇದು ನಿರ್ಣಯ, ನಮಗೆ ಗರುಡ ಪುರಾಣ ಕೊಡುವ ನಿರ್ಣಯ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ, ಋಷಿಗಳು ಮತ್ತು ರಾಜರುಗಳಿದ್ದಾರಲ್ಲ ಅವರೆಲ್ಲ ದೇವತೆಗಳಿಗೆ ಸಮಾನರು ಅಂತ ತಿಳ್ಕೊಳ್ಬಾರದು. ಸಮಾನರಲ್ಲ ಅವರು.
ದೇವತೆಗಳಿಗೆ ಯಾರು ಸಮಾನರಾಗಿರ್ತಾರೋ ಅವರ ಮುಂದೆ ಅಶಕ್ತಿಯನ್ನ ತೋರಿಸಿದ್ರೆ ಮಾತ್ರ ಅದು ಅವಮಾನ. ನಮ್ಮ ಸಮಾನರಲ್ಲಿ ನಮ್ಮ ಅಶಕ್ತಿಯನ್ನ ತೋರಿಸಿದ್ರೆ ಅದು ಅವಮಾನ. ಈ ದೇವತೆಗಳಾಗಲಿ ಅಥವಾ ಯಾರು ಯಾರು ರಾಜರುಗಳು ಮತ್ತು ಋಷಿಗಳೆಲ್ಲ ದೇವತೆಗಳಿಗೆ ಸಮಾನರೇನಲ್ಲ, ಬಹಳ ಸಣ್ಣ ವ್ಯಕ್ತಿಗಳು ಅವರೆಲ್ಲ ದೇವತೆಗಳ ಮುಂದೆ. ಹಾಗಿರುವಾಗ ಅವರಿಗೆ ಅವರ ಮುಂದೆ ಇವರು ಅಶಕ್ತಿಯನ್ನ ತೋರಿಸೋದು, ಅವರ ಮುಂದೆ ತಲೆಬಾಗೋದು, ಕಾಲಿಗೆ ಬೀಳೋದು, ಇದನ್ನೆಲ್ಲ ಮಾಡಿದರೆ ಅದು ಅಜ್ಞಜನರ ಮೋಹನಕ್ಕೋಸ್ಕರ ಬೇಕಂತಲೇ ಮಾಡ್ತಾರೆ. ಶಕ್ತಿ ಇದ್ರೂ ಶಕ್ತಿ ಇಲ್ಲದೆ ಇರುವವರಂತೆ ಬೇಕಂತಲೇ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕೇ ಹೊರತು ಅದು ಅವಮಾನ ಅಲ್ಲ ಅಂತ ಈ ರೀತಿ ಗರುಡ ಪುರಾಣ ನಮಗೆ ನಿರ್ಣಯ ಕೊಡ್ತಾ ಇದೆ. ನಿಮಿಷ. ಮತ್ತೊಂದು ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಪ್ರಣಿಪಾತಾದಿಕಂ ದೇವೈಃ ಋಷ್ಯಾದಿಷು ಜನಾರ್ದನೆ ಕ್ರಿಯತೆ ತೋ ನ ತೇಷಾಂ ಹಿ ತೇಜೋ ಭಂಗ ಕಥಂ ಚನ. ಅತ್ಯುತ್ತಮಾನಾಂ ಅವರೇ ತೇಜೋ ಭಂಗೋ ನ ವಿದ್ಯತೆ ಯಥಾ ನರಾಣಾಂ ತಿರ್ಯಕ್ಷು ಪ್ರಾಯಃ ಸಾಮ್ಯೇ ಹಿ ಸಸ್ಮೃತಃ ಇತಿ ಸ್ಕಾಂದೇ ಅಂತ ಇದೇ ವಿಷಯ ಸ್ಕಂದ ಪುರಾಣನು ಕೂಡ ಹೇಳ್ತಾ ಇದೆ. ಗರುಡ ಪುರಾಣದಲ್ಲಿ ಬಂದ ಈ ವಿಷಯವೇ ಮತ್ತೊಂದು ರೀತಿಯಲ್ಲಿ ಸ್ಕಂದ ಪುರಾಣದಲ್ಲಿ ಬಂದಿದೆ. ಏನು ಅಂತ? ಪ್ರಣಿಪಾತಾದಿಕಂ ದೇವೈಹಿ ಋಷ್ಯಾದಿಷು ಜನಾರ್ದನೆ, ಋಷಿಗಳು ರಾಜರು ಮುಂತಾದವರ ಒಳಗೆ ಇರುವ ಭಗವಂತನಿಗೇನೆ ದೇವತೆಗಳು ನಮಸ್ಕಾರ ಮಾಡ್ತಾರೆ. ಆದ್ರಿಂದ ಅದು ಯಾವ ರೀತಿಯಿಂದಲೂ ಅವಮಾನ ಅಂತ ಕರೆಸ್ಕೊಳ್ಳೋದಿಲ್ಲ. ನ ತೇಜೋಭಂಗ, ರಾಜರುಗಳಿಗೆ ಋಷಿಗಳಿಗೆ ದೇವತೆಗಳು ನಮಸ್ಕಾರ ಮಾಡಿದ್ದೆಲ್ಲಾದರೂ ನೋಡಿದ್ವಿ ಅಂದ್ರೆ ನಾವು ಅದನ್ನು ಹೇಗೆ ತಿಳ್ಕೊಳ್ಬೇಕು? ಆ ಋಷಿಗಳ ಒಳಗೆ ಇರುವ ಮತ್ತು ರಾಜರುಗಳ ಒಳಗೆ ಇರುವ ಭಗವಂತನಿಗೇನೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅದು ಹಾಗೆ ಮಾಡ್ತಾರ ಅವರು, ಅದು ಅವರಿಗೆ ಅವಮಾನ ಅಂತ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಅತ್ಯುತ್ತಮರಾದವರು ಸಣ್ಣವರಲ್ಲಿ ಹೀಗೆ ನಡೆದುಕೊಂಡ್ರೆ ಅದು ಅವಮಾನ ಅಲ್ಲ. ಮನುಷ್ಯರು ಮತ್ತು ಪಶುಗಳಿಗೆ ನಮಸ್ಕಾರಾದಿಗಳನ್ನ ಮಾಡಿದರೆ ಹೇಗೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯಥಾ ನರಾಣಾಂ ತಿರ್ಯಕ್ಷು ಪ್ರಾಯಃ ಸಾಮ್ಯೇಹಿ ಸಸ್ಮೃತಃ, ಸಮಾನರಾಗಿರುವವರಲ್ಲಿ ಈ ರೀತಿ ನಡೆದುಕೊಂಡ್ರೆ ಅದು ಅವಮಾನ. ಮನುಷ್ಯರಾದವರಲ್ಲಿ ಪಶುಗಳಿಗೆ ನಮಸ್ಕಾರ ಮೊದಲಾದವುಗಳನ್ನು ಮಾಡಿದರೆ ಆವಾಗ ಬೇಕಾದ್ರೆ ಅದು ಅವಮಾನ ಅಂತ ಅನ್ನಿಸ್ಬೋದು. ಆದರೆ ಇದು ಹಾಗಲ್ಲ. ಅವರೆಲ್ಲ ಅತ್ಯುತ್ತಮರಾದವರು ದೇವತೆಗಳು. ಅತ್ಯುತ್ತಮರಾದ ದೇವತೆಗಳು ಸಣ್ಣವರಲ್ಲಿ ಹೀಗೆ ನಡೆದುಕೊಂಡ್ರೆ ಅದು ಅವಮಾನ ಅಂತ ಕರೆಸ್ಕೊಳ್ಳೋದಿಲ್ಲ. ಅದು ಅವರ ಒಳಗೆ ಇರುವ ಭಗವಂತನಿಗೆ ಅವರು ಮಾಡಿರ್ತಾರೆ. ಶಕ್ತಿ ಇದ್ರೂ ಅಶಕ್ತರಾದವರಂತೆ ತೋರ್ಕೊಳ್ತಾರೆ ಅಜ್ಞ ಜನರ ಮೋಹನಕ್ಕೋಸ್ಕರ. ಪ್ರಾಯಃ ಸಾಮ್ಯೇಹಿ ಸಸ್ಮೃತಃ ಅಂತ ಸ್ಕಂದ ಪುರಾಣ. ಸಮಾನರಾದವರಲ್ಲಿ ಮಾತ್ರ ಈ ಮಾನ ಅವಮಾನಗಳೆಲ್ಲ ನಡೆಯುತ್ತೆ. ಅದರಲ್ಲೂ ದ್ವೇಷಿಗಳಲ್ಲಿ ಅಶಕ್ತಿಯನ್ನ ತೋರಿಸಿದರೆ ಮಾತ್ರ ಅದು ಅವಮಾನ. ತಮ್ಮ ದ್ವೇಷಿಗಳು ಯಾರಿರ್ತಾರೆ ಅವರಲ್ಲಿ ಇವರೇನಾದ್ರು ಅಶಕ್ತಿಯನ್ನ ತೋರಿಸಿದರೆ ಅದು ಅವಮಾನ ಪ್ರಸಂಗ ಅಂತ ಈ ರೀತಿ ಹೇಳಿದ್ದಾರೆ. ಗುರುಗಳೇ, ನಾವು ಸಾಮಾನ್ಯ ಷಷ್ಠಿ ಸಮಯದಲ್ಲಿ ಬ್ರಹ್ಮಚಾರಿಗಳಿಗೆ ದಂಪತಿಗಳು ಹಿರಿಯರು ನಮಸ್ಕಾರ ಮಾಡಿದ್ರು ಕೂಡ ಇದೇ ರೀತಿ ತಗೊಳ್ಬೇಕಲ್ಲ, ಅವನಲ್ಲಿರೋ ಪರಮಾತ್ಮನಿಗೆ. ಕರೆಕ್ಟ್. ಆ ತರ ನಾನಿವಾಗ ಅದನ್ನೇ ಹೇಳೋಣ ಅಂತ ಹೊರಟೆ. ಬ್ರಹ್ಮಚಾರಿಗಳಿಗೆ ನಮಸ್ಕಾರ ಮಾಡೋದಾಗಲಿ ಅಥವಾ ಬ್ರಾಹ್ಮಣರನ್ನಾಗಿ ನಾವು ಮನೆಗೆ ಯಾರನ್ನಾದ್ರೂ ಆಹ್ವಾನ ಮಾಡಿರ್ತೇವೆ, ಅವ್ರು ನಮಗಿಂತ ಚಿಕ್ಕವರಾಗಿರ್ಬೋದು, ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಅಥವಾ ಬೇರೆ ಯಾವುದ್ರಲ್ಲಾದ್ರೂ ನಮಗಿಂತ ಅವರು ಚಿಕ್ಕವರಾಗಿದ್ರೂ ಕೂಡ ಬ್ರಾಹ್ಮಣಾರ್ಥ ಅವರನ್ನು ನಾವು ಕರೆದಾಗ ಅವರ ಒಳಗೆ ಇರುವ ಭಗವಂತನನ್ನ ಕಂಡು ಅವರಿಗೆ ನಾವು
ನಮಸ್ಕಾರಾದಿಗಳನ್ನ, ಉಪಚಾರ ಮೊದಲಾದವುಗಳನ್ನ ಮಾಡಬೇಕು. ಆ ಸಮಯದಲ್ಲಿ ಮಾಡ್ತಾರೆ. ಹಾಗೆ ಜ್ಞಾನಿಗಳು ಹಾಗೆ ಮಾಡ್ತಾರೆ. ಅತಿಥಿಗಳಾಗಿ ಬಂದಾಗ ಅತಿಥಿಗಳಿಗೆ ಸತ್ಕಾರ ಮಾಡೋದು. ಕೆಲವು ಸಂದರ್ಭದಲ್ಲಿ ಅವರು ನಮಗೆ ಅತಿಥಿಗಳಾಗಿರ್ತಾರೆ, ಅವರೇ ಮತ್ತೆ ಬೇರೆ ಸಂದರ್ಭದಲ್ಲಿ ನಮಗೆ ಬೇರೆಯವರು ಆಗಿರ್ಬೋದು. ಈಗ ಉದಾಹರಣೆಗೆ ಅಳಿಯನಿಗೆ ಕೆಲವು ಬಾರಿ ನಮಸ್ಕಾರ ಮಾಡಬೇಕು, ಎಲ್ಲಾ ಸಲನೂ ಅಲ್ಲ. ಅದು ಅಳಿಯನಾಗಿ ಮನೆಯಲ್ಲಿ ಸಾಧಾರಣ ಸಮಯದಲ್ಲಿದ್ದಾಗ ಅವನು ಮಗನಿಗೆ ಸಮಾನ. ಆವಾಗ ಅಳಿಯನೇ ಮಾವನಿಗೆ ನಮಸ್ಕಾರ ಮಾಡ್ತಾನೆ. ಅಳಿಯ ಮತ್ತು ಮಗಳು ಇಬ್ರು ನಮಸ್ಕಾರ ಮಾಡ್ತಾರೆ, ಮಾಡಿಸ್ಕೊಳ್ಬೇಕು, ಆಶೀರ್ವಾದ ಮಾಡಬೇಕು. ಆದರೆ ಕೆಲವು ಸಂದರ್ಭದಲ್ಲಿ ಅಳಿಯನನ್ನ ಉಪಚಾರ ಮಾಡಿ ಅವನೊಳಗೆ ಭಗವಂತನನ್ನ ಕಂಡು ಅವನಿಗೆ ಸತ್ಕಾರ ಮಾಡಿ ಅವನಿಗೆ ನಮಸ್ಕಾರ ಮಾಡೋದು ಉಂಟು. ಈ ರೀತಿ ಅತಿಥಿಗಳಿಗೆ ಆಮೇಲೆ ಬ್ರಾಹ್ಮಣರಿಗೆ ಮಾಡುವಾಗ ಅಂತ ಸಂದರ್ಭನೂ ಬರ್ತದೆ ಕೆಲವು ಸಲ. ಅದೆಲ್ಲ ಅವಮಾನ ಅಂತ ತಿಳ್ಕೊಳ್ಬಾರ್ದು ಅಂತ. ಇದು ನಮ್ಮಲ್ಲೇ ದೇವತೆಗಳೆಲ್ಲ ಆಗುವಾಗ ಅದು ಇನ್ನೂ ವಿಶೇಷ. ಅವರು ನೇರವಾಗಿ ಅದರೊಳಗಿರೋ ಭಗವಂತನನ್ನ ಕಂಡು ಭಗವಂತನಿಗೇನೆ ಮಾಡಿರ್ತಾರೆ ಅವರು. ಅದನ್ನೆಲ್ಲ ನಾವು ಹಾಗೆ ಅವಮಾನ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಥಾ ನರಾಣಾಂ ತಿರ್ಯಕ್ಷು ಪ್ರಾಯ ಅಂತ. ತಿರ್ಯಕ್ಷು ಅಂತಂದ್ರೆ ತಿರ್ಯಕ್ ಪ್ರಾಣಿಗಳು, ನರ ತಿರ್ಯಕ್ ಪ್ರಾಣಿ, ಅವುಗಳಲ್ಲಿ ಈ ಥರ ಮಾನಾಪಮಾನದ ವಿಷಯ ಬರುತ್ತೆ. ಅತ್ಯುತ್ತಮಾನಾಂ ಅವರೇ ತೇಜೋಭಂಗೋ ನ ವಿದ್ಯತೆ. ಅತ್ಯುತ್ತಮರಾದಂತಹ ದೇವತೆಗಳ ವಿಷಯದಲ್ಲಿ ಈ ರೀತಿ ಮಾನಾಪಮಾನಗಳು, ಅವಮಾನ ಆಯಿತು ಅಂತ ತಿಳ್ಕೊಳ್ಬಾರ್ದು. ಹಾಗಾಗಿ ಇಲ್ಲಿ ಇಂದ್ರದೇವರು ಭಯಪಟ್ಟು ಹೋಗಿದ್ದಲ್ಲ, ಪೃಥುಕುಮಾರನಿಗೆ ಭಯಪಟ್ಟು ಯಜ್ಞಾಶ್ವವನ್ನ ಬಿಟ್ಟು ಹೋಗಿದ್ದಲ್ಲ ಅಂತ ತಿಳ್ಕೊಳ್ಬೇಕು. ಭಗವಂತನ ಇಚ್ಛೆ ಹಾಗಿತ್ತು, ಅದಕ್ಕೋಸ್ಕರ ಅವರು ಆ ಯಜ್ಞೀಯಾಶ್ವವನ್ನ ಬಿಟ್ಟು ತಾವು ಅದೃಶ್ಯರಾದರು. ಸೋಶ್ವಂ ರೂಪಂ ಚ ತದ್ಧಿತ್ವಾ ತಸ್ಥಾವಂತರ್ಹಿತಸ್ವರಾಟ್ ವೀರಸ್ತಂ ಪಶುಮಾದಾಯ ಪಿತೃಯಜ್ಞಮುಪೇಯಿವಾನ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ, ಈ ಕಡಸಿ ಶ್ಲೋಕದಲ್ಲಿ ಈ ದೇವತೆಗಳು ಬಂದು ತಂಗಿಂತ ಕೆಳಗಿರಂತ ನಮಸ್ಕಾರ ಮಾಡಿದ್ರೆ ಈಗ ತಿಳ್ಕೊಬೇಕು ಮಾತು ಹೇಳಿದ್ರೆ ಅದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ. ಈ ಪಾಂಡವರು ಬಂದು ಧರ್ಮರಾಜನಿಗೆ ಅರ್ಜುನ ಬಂದು